ಕಾಲೇಜಿನ ಕಟ್ಟಡದಿಂದ ಜಿಗಿದು ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತೆ. ಈ ಕ್ಷಣ ನಾವು ತೋರಿಸ್ತಾ ಇದ್ದೀವಿ. ಇದು ನಡೆದಿರೋದು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ BIT ಒಂದು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್. ಆ ಕಾಲೇಜಿನಲ್ಲಿ ಸೆಕೆಂಡ್ ಸೆಮಿಸ್ಟರ್ ಓದ್ತಿರುವಂತಹ ಹುಡುಗ ಕಾಲೇಜಿನ ಕಟ್ಟಡದಿಂದ ಜಿಗಿದು ಆ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆತನ ಹೆಸರು ಜಯಂತ್ ರೆಡ್ಡಿ ಅಂತ. ಸೆಕೆಂಡ್ ಸೆಮಿಸ್ಟರ್ 2ನೇ ವರ್ಷದ ಇಂಜಿನಿಯರಿಂಗ್, ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಜಯಂತ್ ಅನ್ನೋ ವಿದ್ಯಾರ್ಥಿ. ಆತ್ಮಹತ್ಯೆಗೆ ಇನ್ನೂ ಕೂಡ ಏನು ಕಾರಣ ಅಂತ ಎಕ್ಸಾಕ್ಟ್ಲಿ ಗೊತ್ತಾಗಿಲ್ಲ. ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ವಿವಿಪುರಂ ಪೊಲೀಸರು. ಈಗ ತನಿಖೆ ಮಾಡ್ತಿದ್ದಾರೆ. 7ನೇ ಮಹಡಿಯಿಂದ ಆ ವಿದ್ಯಾರ್ಥಿ ಕೆಳಗೆ ಬಿದ್ದಿದ್ದಾನೆ. ಜಯಂತ್ ರೆಡ್ಡಿ ಅಂತ ಆತನ ಹೆಸರು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮಂಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಮಂಜು. ಗುಡ್ ಆಫ್ಟರ್ನೂನ್ ಹರೀಶ್. ಯಾರು ಈ ಹುಡುಗ? ಹಾಸ್ಟೆಲ್ ವಿದ್ಯಾರ್ಥಿನ ಅಥವಾ ಬೆಂಗಳೂರು ನಿವಾಸಿನ? ಏನು ಇವನ ಹಿನ್ನೆಲೆ? ಏನಾಗಿತ್ತು? ಈ ತರ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಏನಾಗಿತ್ತು? ಖಂಡಿತ ಹರೀಶ್, ಈಗ ಪೊಲೀಸರು ಕೂಡ ಈ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಕೂಡ ಶುರು ಮಾಡಿದ್ದಾರೆ. ಜೊತೆಗೆ ಕಾಲೇಜಿಗೂ ಕೂಡ ಹೋಗಿ ಪೊಲೀಸರು ಒಂದು ಇನ್ವೆಸ್ಟಿಗೇಷನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಕಾಲೇಜಿನ 7 ಅಂತಸ್ತಿನ ಬಿಲ್ಡಿಂಗ್ ನ ಮೇಲಿಂದ ಜಯಂತ್ ರೆಡ್ಡಿ ಎಂಬುವಂತಹ ಇಂಜಿನಿಯರಿಂಗ್ ನ 3ನೇ ಸೆಮ್ನ ವಿದ್ಯಾರ್ಥಿ ಬಿದ್ದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ. ಜೊತೆಗೆ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಈ ಒಂದು ಘಟನೆ ನಡೆದಿದ್ದು, ಸದ್ಯಕ್ಕೆ ವಿವಿಪುರಂ ಪೊಲೀಸರು ಕೂಡ ಹೋಗಿ ಅಲ್ಲಿ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಜೊತೆಗೆ ಆ ಒಂದು ಸ್ಟೂಡೆಂಟ್ ಏನಾದ್ರು ಎಕ್ಸಾಮ್ ನಲ್ಲಿ ಏನಾದ್ರು ಒಂದು ರೀತಿ ಪ್ರೆಷರ್ ಇತ್ತಾ, ಓದುವಂತ ವಿಚಾರವಾಗಿರ್ಬೋದು ಅಥವಾ ಶುಲ್ಕ ಕಟ್ಟುವಂತ ವಿಚಾರವಾಗಿ ಏನಾದ್ರೂ ತೊಂದರೆ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಪೊಲೀಸರು ಒಂದು ಇನ್ವೆಸ್ಟಿಗೇಷನ್ ಅನ್ನ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಆ ಒಂದು ಸ್ಟೂಡೆಂಟ್ ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೆ ಇನ್ನು ಯಾವುದೇ ರೀತಿಯಂತ ಒಂದು ಪ್ರಮುಖವಾದಂತಹ ಕಾರಣ ಇದುವರೆಗೂ ಕೂಡ ತಿಳಿದು ಬಂದಿಲ್ಲ. ಹೇಗಿತ್ತು ಅಂದ್ರೆ ಕಾಲೇಜು ಬಂದಾಗ ಫ್ರೆಂಡ್ಸ್ ಎಲ್ಲ ಏನಂತಾರೆ, ಅವ್ನ ಮೇಲೆ ಒಬ್ಬರೇ ಹೋಗಿದ್ದ, ಇನ್ಯಾರು ಇರ್ಲಿಲ್ವಾ? ಸದ್ಯಕ್ಕೆ ಮಾಧ್ಯಮದವರನ್ನು ಕೂಡ ಅಷ್ಟೇ ಕಾಲೇಜಿನ ಒಳಭಾಗದಲ್ಲಿ ಯಾರನ್ನು ಕೂಡ ಅಷ್ಟೇ ಎಂಟ್ರಿ ಕೊಡಿಸ್ತಿಲ್ಲ. ಜೊತೆಗೆ ಅವರ ಸ್ನೇಹಿತರನ್ನು ಕೂಡ ಅಷ್ಟೇ ಮಾತನಾಡಿಸುವಂತ ಒಂದು ಕೆಲಸ ಕೂಡ ಮಾಡೋದಕ್ಕೆ ಆಡಳಿತ ಮಂಡಳಿ ಯಾರಿಗೂ ಕೂಡ ಅಷ್ಟೇ ಒಂದು ಒಪ್ಪಿಗೆಯನ್ನು ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಆಡಳಿತ ಮಂಡಳಿ ಸ್ಟ್ರಿಕ್ಟ್ ಆಗಿ ಹೇಳಿದೆ, ಯಾರು ಕೂಡ ಅಷ್ಟೇ ಈ ಒಂದು ವಿಚಾರವಾಗಿ ಸ್ಟೂಡೆಂಟ್ ಮಾಧ್ಯಮದವರಿಗೆ ಹೇಳಿಕೆಯನ್ನ ಕೊಡಬಾರ್ದು ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಹೇಳಿರೋದ್ರಿಂದ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಯಾರು ಇದ್ರ ಬಗ್ಗೆ ಬಾಯನ್ನ ಬಿಡ್ತಿಲ್ಲ. ಜೊತೆಗೆ ವಿವಿಪುರಂ ಪೊಲೀಸರು ಸದ್ಯಕ್ಕೆ ಒಂದು ಕಾಲೇಜಿನ ಒಳಭಾಗಕ್ಕೆ ಹೋಗಿ ಮ್ಯಾನೇಜ್ಮೆಂಟ್ ಜೊತೆ ಕೂಡ ಅಷ್ಟೇ ಮಾತನಾಡ್ತಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಒಂದು ಜಯಂತ್ ರೆಡ್ಡಿ ಎಂಬುವಂತ ವಿದ್ಯಾರ್ಥಿ ಎಲ್ಲಿದ್ದ ಮತ್ತು ಆತನ ಹಿನ್ನೆಲೆ ಏನು ಮತ್ತೆ ಯಾವ ಒಂದು ಊರಿಂದ ಬಂದಿದ್ದ, ಜೊತೆಗೆ ಆತನ ಒಂದು ಶುಲ್ಕ ಈ ಬಾರಿ ಎಷ್ಟು ಕಟ್ಸ್ಕೊಂಡಿದ್ರು, ಮತ್ತೆ ಒಂದು ವೇಳೆ ಏನಾದ್ರೂ ಶುಲ್ಕ ಕಟ್ಟೋಕ್ ಆಗಿಲ್ಲ, ಮತ್ತೆ ಏನಾದ್ರೂ ಆನ್ಲೈನ್ ಕ್ಲಾಸಸ್ ಇತ್ತೀಚಿನ ದಿನ ನಡೀತಾ ಇದ್ದಂತ ಒಂದು ಕಾರಣಕ್ಕೋಸ್ಕರ ಆತ ಏನಾದ್ರೂ ಅದನ್ನ ಯಾವ್ದು ಕೂಡ ಅಷ್ಟೇ ಸರಿಯಾಗಿ ಸ್ಟಡಿ ಮಾಡೋಕ್ ಆಗದೆ ಈ ರೀತಿ ಅಂತ ಒಂದು ನಿರ್ಧಾರಕ್ಕೆ ಬಂದ ಅಂತ ಸಾಕಷ್ಟು ಅನುಮಾನಗಳು ಕೂಡ ಅಷ್ಟೇ ಈ ಒಂದು ಇನ್ಸಿಡೆಂಟ್ ಇಂದ ಹೊರಗೆ ಬಂದಿರುವಂತದ್ದು. ಸದ್ಯಕ್ಕೆ ವಿವಿಪುರಂ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡಿದ್ರೆ ಸದ್ಯಕ್ಕೆ ಆಡಳಿತ ಅವ್ರ ತಂದೆ ಪೇರೆಂಟ್ಸ್ ಸದ್ಯಕ್ಕೆ ಪೇರೆಂಟ್ಸ್ ಇನ್ನೂ ಕೂಡ ಅಷ್ಟೇ ಯಾರು ಕೂಡ ಬಂದಿಲ್ಲ. ಅಂದ್ರೆ ಪೇರೆಂಟ್ಸ್ ಕೂಡ ವಿಚಾರ ಈಗಾಗಲೇ ತಿಳಿಸಿದ್ದಾರೆ, ಆದ್ರೆ ಇದುವರೆಗೂ ಕೂಡ ಅಷ್ಟೇ ಯಾರೊಬ್ಬ ಪೇರೆಂಟ್ಸ್ ಕೂಡ ಬಂದಿಲ್ಲ. ಜಯಂತ್ ರೆಡ್ಡಿ ಮೂಲತಃ ಎಲ್ಲಿಯವನು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಯಾವುದೇ ರೀತಿಯಂತ ಖಚಿತ ಮಾಹಿತಿ ಪೊಲೀಸ್ ಇಲಾಖೆಯಿಂದ ಕೂಡ ಸಿಕ್ಕಿಲ್ಲ. ಆದ್ರೆ ಪೇರೆಂಟ್ಸ್ ಗೆ ಇನ್ಫಾರ್ಮ್ ಮಾಡಿದೀವಿ ಅಂತಿದ್ದೆ, ಆದ್ರೆ ಇದುವರೆಗೂ ಕೂಡ ಯಾವುದೇ ಪೇರೆಂಟ್ಸ್ ಕೂಡ ಬಂದಿಲ್ಲ. ಸದ್ಯಕ್ಕೆ ಮೃತದೇಹವನ್ನ ವಿಕ್ಟೋರಿಯಾ ಒಂದು ಮಾರ್ಚರಿಗೆ ರವಾನೆ ಮಾಡಿದ್ದಾರೆ. ಸದ್ಯಕ್ಕೆ ಆ ಒಂದು ಪೇರೆಂಟ್ಸ್ ಬಂದಂತಹ ಬಳಿಕ ನಿಜವಾದಂತಹ ಕಾರಣ ಮತ್ತು ಈ ಒಂದು ಘಟನೆಗೆ ಬಹುಶಃ ಏನಾದ್ರೂ ಪ್ರೆಷರೇ ಕಾರಣ ಆಯ್ತಾ ಅಥವಾ ಏನಾದ್ರೂ ಎಕ್ಸಾಮ್ ನ ಒಂದು ಡಿಪ್ರೆಷನ್ ಏನಾದ್ರೂ ಆ ಒಂದು ಸ್ಟೂಡೆಂಟ್ ಹೋಗಿದ್ದ ಅನ್ನೋದ್ರ ಬಗ್ಗೆ ನಿಖರವಾದಂತಹ ಮಾಹಿತಿ ಸಿಗಲಿದೆ. ಹರೀಶ್, ಕಾಲೇಜ್ ಇತ್ತೀಚೆಗೆ ಶುರುವಾಗಿತ್ತು, ಹೇಗಿತ್ತು ಇಷ್ಟು ದಿನ ಒಂದು ಜರ್ನಿ ಹೇಗಿತ್ತು ಕಾಲೇಜಲ್ಲಿ ವಾಪಸ್ ಮತ್ತೆ ಶುರುವಾದ್ಮೇಲೆ? ಎನಿ ಐಡಿಯಾ? ಸದ್ಯಕ್ಕೆ ಹೇಳುವಂತಹ ಮಾಹಿತಿಯ ಪ್ರಕಾರವಾಗಿ ಮಾಮೂಲಿ ರೆಗ್ಯುಲರ್ ಆಗಿ ಪ್ರತಿನಿತ್ಯ ಕೂಡ ಅಷ್ಟೇ ಕಾಲೇಜ್ಗೆ ಬರ್ತಿದ್ದ, ಆದ್ರೆ ಎಲ್ಲೋ ಒಂದ್ ರೀತಿ ಆನ್ಲೈನ್ ಕ್ಲಾಸ್ಗಳಿಂದಲೂ ಕೂಡ ಒಂದಷ್ಟು ಡಿಪ್ರೆಷನ್ಗೆ ಹೋಗಿದ್ದ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಲಭ್ಯವಾಗ್ತಿದೆ. ಅಂದ್ರೆ ಆನ್ಲೈನ್ ಕ್ಲಾಸಸ್ ನಡೀತಾ ಇದ್ವು, ಇಷ್ಟು ದಿನ ಆನ್ಲೈನ್ ಕ್ಲಾಸ್ ಸರಿಯಾಗಿ ಅದನ್ನ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ. ಏಕಾಏಕಿ ಕಾಲೇಜ್ಗೆ ಬಂದಂತ ವೇಳೆಯಲ್ಲಿ ಒಂದು ಎಕ್ಸಾಮ್ ಡೇಟ್ ಕೂಡ ಅಷ್ಟೇ ಅಂದ್ರೆ ಕೆಲವೇ ದಿನಗಳೇ ಬರಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಇತ್ತು. ಆದ್ರೆ ಆತನಿಗೆ ಸರಿಯಾಗಿ ಆ ಒಂದು ಕಲಿಕೆ ಬಗ್ಗೆ ಗಮನ ಹರಿಸೋಕ್ ಆಗ್ತಿರ್ಲಿಲ್ಲ ಅನ್ನುವಂತ ಮಾತುಗಳು ಕೂಡ ಅಷ್ಟೇ ಕೇಳಿ ಬರ್ತಾ ಇದೆ. ಆದ್ರೆ ಕೂಡ ಅಷ್ಟೇ ಯಾವುದು ನಿಜ ಅನ್ನೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿದ ಆದ್ಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕೆ ವಿವಿಪುರಂ ಪೊಲೀಸರು ಮ್ಯಾನೇಜ್ಮೆಂಟ್ ಜೊತೆ ಮಾತನಾಡ್ತಿದ್ದಾರೆ. ಘಟನೆಗೆ ಏನ್ ಕಾರಣ, ಯಾಕೆ ಆ ಒಂದು ವಿದ್ಯಾರ್ಥಿ 7ನೇ ಫ್ಲೋರ್ ಇಂದ ಬಿದ್ದ ಮತ್ತು ಆತನ ನಾವು ಕಾದ್ ನೋಡೋಣ ಮಂಜು, ಏನ್ ನಿಖರವಾಗಿ ಏನ್ ಕಾರಣ, ಯಾವ ಕಾರಣಕ್ಕೋಸ್ಕರ ಆತ ಆತ್ಮಹತ್ಯೆಗೆ ಶರಣಾದ ಅಂತ. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಜಗತ್ತಿನ ಅತಿ ದೊಡ್ಡ ಸಾರ್ವಜನಿಕ ಲಸಿಕೆ ಅಭಿಯಾನ. ಹಿರಿಯ ನಾಗರಿಕರೇ ಬನ್ನಿ, ಲಸಿಕೆಯಿಂದ ಬೇಡ ನಿಮಗೆ ಹಿಂಜರಿಕೆ. 45 ಆಯ್ತಾ? ಅನಾರೋಗ್ಯ ಪೀಡಿತರಿಗೂ ಕೂಡ ಸರ್ಕಾರದಿಂದ ವ್ಯಾಕ್ಸಿನ್. ನ್ಯೂಸ್ 18ನ ಬಿಗ್ ಕವರೇಜ್. ಇದು ವ್ಯಾಕ್ಸಿನ್ ಮಹಾಯಜ್ಞ.
ಆ್ಯಕ್ಚುಲಿ ಇದರ ಇನಾಗ್ರೇಷನ್ ಚೆನ್ನಾಗಾಯಿತು ಬೆಳ್ಳಂಬೆಳಗ್ಗೆ, ಯಾಕೆಂದರೆ ಪ್ರಧಾನಮಂತ್ರಿಗಳೇ ವ್ಯಾಕ್ಸಿನ್ ತೆಗೆದುಕೊಳ್ಳುವುದರ ಮೂಲಕ ಒಂದು ರೀತಿ ಎಲ್ಲರಿಗೂ ಇನ್ಸ್ಪಿರೇಷನ್ ಆದರೂ, ನೀವು ತಗೊಳ್ಳಿ ಅಂತ ಪ್ರೇರಣೆ ಕೂಡ ಕೊಟ್ಟರು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ರಾಜ್ಯದಲ್ಲಿ ವ್ಯಾಕ್ಸಿನ್ ವಿತರಣೆಗೆ ಕೆಲ ಹೊತ್ತಲ್ಲೇ ಚಾಲನೆ ಸಿಗುತ್ತೆ. ಅದು ಉತ್ತರ ಕನ್ನಡದ ಶಿರಸಿಯಲ್ಲಿ. ಬ್ರೇಕಿಂಗ್ ನ್ಯೂಸ್. ಇವತ್ತು ಬೆಳಗ್ಗೆ 11:15 ಅಂತ ಒಂದು ಸ್ಕೆಡ್ಯೂಲ್ ಇತ್ತು, ಆದ್ರೆ ಈಗ ಅದೊಂದು ಸ್ವಲ್ಪ ಮುಂದಕ್ಕೆ ಹೋಗಿದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಉತ್ತರ ಕನ್ನಡದ ಶಿರಸಿಯಲ್ಲಿ ಚಾಲನೆಯನ್ನು ಕೊಡ್ತಾ ಇರೋರು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್. ರಾಜ್ಯಾದ್ಯಂತ ವ್ಯಾಕ್ಸಿನ್ ವಿತರಣೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ವ್ಯಾಕ್ಸಿನ್ ಪಡೆಯೋದಕ್ಕೆ ಈಗಾಗಲೇ ಹಿರಿಯ ನಾಗರಿಕರು ಬಂದಿದ್ದಾರೆ. ಶಿರಸಿಯಲ್ಲಿ ಚಾಲನೆ ಕೊಟ್ಟ ಮೇಲೆ ರಾಜ್ಯಾದ್ಯಂತ ವ್ಯಾಕ್ಸಿನ್ ವಿತರಣೆ ಆಗುತ್ತೆ. ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರಂತೆ ಡಾಕ್ಟರ್ ಸುಧಾಕರ್ ಅವರು. ಬೆಂಗಳೂರಿನಲ್ಲಿ ಸಂಜೀವಿನಿ ವಿತರಣೆಗೆ ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ದಾರೆ. 16 ಪ್ರೈವೇಟ್ ಅಂದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಲಸಿಕೆ ಸಿಗುತ್ತೆ. ಒಟ್ಟು 29 ಆಸ್ಪತ್ರೆಗಳಲ್ಲಿ ಕೊರೋನಾ ವ್ಯಾಕ್ಸಿನ್ ಅನ್ನು ವಿತರಣೆ ಮಾಡ್ತಾರೆ ಅನ್ನೋದು ಈ ಕ್ಷಣ ಗೊತ್ತಿರುವಂಥ ಮಾಹಿತಿ. ಬೆಂಗಳೂರಿನ 16 ಖಾಸಗಿ ಆಸ್ಪತ್ರೆಗಳು ಪ್ಲಸ್ ಟೋಟಲ್ 29 ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನೇಷನ್ ಸಿಗುತ್ತೆ. ಬೆಳಗ್ಗೆ ನರೇಂದ್ರ ಮೋದಿ ಅವರು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಈ ವ್ಯಾಕ್ಸಿನೇಷನ್ ಪಡ್ಕೊಂಡ್ರು. ಅದು ಕೋವ್ಯಾಕ್ಸಿನ್, ಭಾರತ್ ಬಯೋಟೆಕ್ ಅವರದ್ದು ವ್ಯಾಕ್ಸಿನೇಷನ್ ಅದು. ಅದನ್ನು ಪಡೆದುಕೊಳ್ಳೋದ್ರ ಮೂಲಕ ಇದಕ್ಕೆ ಚಾಲನೆ ಸಿಕ್ತು. ಜೊತೆಗೆ ಅವರು ಕೂಡ ಟ್ವೀಟ್ ಮಾಡಿ ಎಲ್ಲರಿಗೂ ಕೂಡ ಹೇಳಿದ್ರು, ಹಿರಿಯ ನಾಗರಿಕರೇ ಭಯಪಡಬೇಡಿ, ಪ್ಲೀಸ್ ಬನ್ನಿ, ನೀವು ವ್ಯಾಕ್ಸಿನೇಷನ್ ಪಡ್ಕೊಳ್ಳಿ ಅಂತ ಅವರು ಕೂಡ ಒಂದು ಇನ್ಸ್ಪೈರ್ ಮಾಡಿದ್ರು. ಇದೀಗ ಎಲ್ಲ ಕಡೆಯಿಂದ ಕೂಡ ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಉತ್ತರ ಕನ್ನಡ, ಕಾರವಾರ, ಬೆಂಗಳೂರು, ಮೈಸೂರು, ಬೆಳಗಾವಿ, ದಾವಣಗೆರೆ, ಹೀಗೆ ಎಲ್ಲ ಭಾಗದಲ್ಲೂ ಕೂಡ ಈಗಾಗಲೇ ವ್ಯಾಕ್ಸಿನೇಷನ್ ಸೆಂಟರ್ ಓಪನ್ ಆಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಹಿರಿಯರು ಬರ್ತಿದ್ದಾರೆ, 60+ 60 ವರ್ಷ ಮೇಲ್ಪಟ್ಟವರು. ಅಷ್ಟೇ ಅಲ್ಲ, 45 ವರ್ಷ ಮೇಲ್ಪಟ್ಟವರು, ಏನಾದರೂ ಅವ್ರಿಗೆ ಪ್ರಾಬ್ಲಮ್ ಇದ್ದರೆ ಹೆಲ್ತ್ ವೈಸು, ಅವರು ಕೂಡ ಡಾಕ್ಟರ್ ಸಜೆಷನ್ ಕೊಟ್ಟರೆ ಅವರು ಕೂಡ ಬಂದು ವ್ಯಾಕ್ಸಿನೇಷನ್ನ ತೆಗೆದುಕೊಳ್ಳಬಹುದು. ಸೊ ಹಾಗಾಗಿ ಅವರು ಕೂಡ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಕೋವಿನ್ ಅಂತ 2.0 ಅಡ್ವಾನ್ಸ್ಡ್ ಒಂದು ಅಪ್ಡೇಟೆಡ್ ಆ್ಯಪ್ ಅದು, ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಆದರೆ ಗೊತ್ತಿಲ್ಲ ಇನ್ನು ಐಫೋನಲ್ಲಿ ಸಿಗುತ್ತಾ ಇಲ್ಲ ಅಂತ, ನನಗಂತೂ ಕಾಣಿಸಿಲ್ಲ. ಆದರೆ ಆ್ಯಂಡ್ರಾಯ್ಡ್ ಫೋನ್ಸಲ್ಲಂತೂ ಲಭ್ಯ ಇದೆ. ಕೋವಿನ್ ಅಂತ ಟೈಪ್ ಮಾಡಿ ಬಂದ್ಬಿಡುತ್ತೆ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ನಿಮ್ಮ ಜೆಂಡರು, ಏಜು ಎಲ್ಲ ಹಾಕಿದ್ರೆ ಅದು ರಿಜಿಸ್ಟ್ರೇಷನ್ ತೊಗೊಳುತ್ತೆ. ಮೊಬೈಲ್ ನಂಬರ್ ಎಲ್ಲ ಹಾಕಿದ್ರೆ ಆಮೇಲೆ OTP ಬರುತ್ತೆ, ಅದನ್ನು ಎಂಟ್ರಿ ಮಾಡಿ ನೀವು ರಿಜಿಸ್ಟರ್ ಆಗ್ತೀರಾ. ಅದನ್ನು ತೊಗೊಂಡೋದ್ರೆ ಸಾಕು, ನಿಮಗೆ ಹತ್ತಿರದಲ್ಲಿ ಯಾವುದಿದೆ ನಿಮ್ಗೆ ಅದು ರಿಜಿಸ್ಟರ್ ಆಗುತ್ತೆ. ನಿಮಗೆ ಯಾವ ಆಸ್ಪತ್ರೆಯಿಂದ ತೋರಿಸ್ತಾರೆ ಅದನ್ನು ತೊಗೊಂಡೋದ್ರೆ ಮುಗೀತು. ಅಲ್ಲಿ ನಿಮಗೆ ಟೆಸ್ಟ್ ಮಾಡ್ತಾರೆ, ಅಲ್ಲಿ ನಿಮಗೆ ವ್ಯಾಕ್ಸಿನೇಷನ್ ಹಾಕ್ತಾರೆ. ಇದೆಲ್ಲವೂ ಕೂಡ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇಲ್ಲಪ್ಪ ನಾವು ಸ್ಮಾರ್ಟ್ಫೋನ್ ಯೂಸ್ ಮಾಡಲ್ಲ ಅಂತ ಯಾರಾದರೂ ಇದ್ದರೆ ಹಿರಿಯರು, ಡೋಂಟ್ ವರಿ, ನೀವೊಂದು ಆಧಾರ್ ಕಾರ್ಡು ಇಲ್ಲ ರೇಷನ್ ಕಾರ್ಡು ಇಲ್ಲ ಒಂದು ವೋಟರ್ ID, ಈ 3ರಲ್ಲಿ ಯಾವ್ದಾದ್ರು ಒಂದು ತಗೊಂಡು ಹತ್ತಿರದಲ್ಲಿ ಆಸ್ಪತ್ರೆಗೆ ಹೋದರೆ ಆ ಆಸ್ಪತ್ರೆಯಲ್ಲಿ ನಿಮಗೆ ವ್ಯಾಕ್ಸಿನೇಷನ್ ಕೊಡ್ತಾರೆ. ನೀವದು ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ 250 ರೂಪಾಯಿ ಒಂದು ಡೋಸಿಗೆ ಕೊಡಬೇಕು. 2 ಡೋಸ್ ಕೊಟ್ಟರೆ ಅದು 500 ರೂಪಾಯಿ ಆಗುತ್ತೆ. ಅಥವಾ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಫ್ರೀ ಉಚಿತ. ಸೊ ಹಾಗಾಗಿ ಇದಿಷ್ಟು ನಿಮ್ಮೆಲ್ಲರ ಗಮನಕ್ಕೆ. ಒಂದಷ್ಟು ವಿಜುವಲ್ಸ್ಗಳು ಎಲ್ಲೆಲ್ಲಿ ಬರ್ತಾ ಇದೆ ಎಲ್ಲ ಕೂಡ ತೋರಿಸ್ತಾ ಇದ್ದೀವಿ. ಎಡಭಾಗದಲ್ಲಂತೂ ಫಿಕ್ಸ್ ಲಸಿಕೆಯನ್ನು ಪಡ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಒಂದಷ್ಟು ಮಾಹಿತಿಯನ್ನು ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ ಸಿಗುತ್ತೆ ಹೇಗೆ ಅಂತ ನನ್ನ ಮತ್ತು ಎಡ ಮತ್ತು ಬಲಭಾಗದಲ್ಲಿ ಬೇರೆ ಬೇರೆ ಕಡೆ ನಿಮಗೆ ತೋರಿಸೋಕೆ ಶುರು ಮಾಡ್ತೀನಿ. ಲೆಟ್ಸ್ ಗೋ. ಮೊದಲನೇದಾಗಿ ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ ಸಿಗುತ್ತೆ ಅನ್ನೋ ಮಾಹಿತಿ. 60 ವರ್ಷ ಮೇಲ್ಪಟ್ಟವ್ರಿಗೆ ಈ ವ್ಯಾಕ್ಸಿನೇಷನ್ನ ಕೊಡೋಕ್ಕೆ ಶುರು ಮಾಡ್ತಾರೆ. ನಿಮ್ಮ ಗಮನಕ್ಕೆ ತೋರಿಸಿ. ಅಫ್ಕೋರ್ಸ್ ಎಷ್ಟೋ ಸರಿ ಹೇಳಿದ್ದೀನಿ ಬೆಳಗ್ಗೆಯಿಂದ ನಾನಂತೂ ನಾನ್ ಸ್ಟಾಪ್ ಆಗಿ, ಬಟ್ ಸ್ಟಿಲ್ ನಿಮ್ಮ ಗಮನಕ್ಕೆ ಒಂದಷ್ಟು ಮಾಹಿತಿ ಅಷ್ಟೇ. ನೋಡಿದ್ರೆ ಚೆನ್ನಾಗಿ ಗ್ರಾಸ್ ಮಾಡ್ಬೋದು, ಅದನ್ನು ತಿಳ್ಕೊಬೋದು ಅಂತ. 45ಕ್ಕೂ ಹೆಚ್ಚು ವಯಸ್ಸಿದ್ರೆ, ಅವ್ರಿಗೆ ಅನಾರೋಗ್ಯ ಆಗ್ತಿದ್ರೆ ಅವ್ರಿಗೆ ಈ ವ್ಯಾಕ್ಸಿನೇಷನ್ನ ಪಡ್ಕೊಳ್ಬಹುದು. ಟಾರ್ಗೆಟ್ ಎಷ್ಟಪ್ಪ ಅಂದರೆ 27 ಕೋಟಿ ಜನರಿಗೆ ನಮ್ಮ ದೇಶದಲ್ಲಿ ಈ ವ್ಯಾಕ್ಸಿನೇಷನ್ನ ಕೊಡುವಂಥ ಗುರಿಯನ್ನು ಇಟ್ಕೊಂಡಿದ್ದಾರೆ. ಸೊ ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ ಸಿಗುತ್ತೆ, ನಾವೆಲ್ಲಿ ಹೋಗಬೇಕು ಹರೀಶ್ ನಾಗರಾಜು ಅಂದರೆ ಇಲ್ಲಿ ಹೋಗಬೇಕು. ನನ್ನ
ಎಡಭಾಗದಲ್ಲಿ ತೋರಿಸ್ತಾ ಇದ್ದೀನಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದು ನಿಮ್ಗೆ ಗೊತ್ತೇ ಇರುತ್ತೆ, ಪ್ರತಿ ತಾಲೂಕಲ್ಲಿ ಇದ್ದೇ ಇರುತ್ತೆ, ನೀವು ಹೋಗಿ. ಸಮುದಾಯ ಆರೋಗ್ಯ ಕೇಂದ್ರ ಅದು ಇದ್ದೇ ಇರುತ್ತೆ, ನೀವಲ್ಲಿ ಹೋಗ್ಬೋದು. ಉಚಿತವಾಗಿ ಸಿಗೋ ಜಾಗ ಇವೆಲ್ಲವೂ ಕೂಡ ಸರ್ಕಾರಿ ಆಸ್ಪತ್ರೆಗಳು. ಇನ್ನು ತಾಲೂಕು ಆಸ್ಪತ್ರೆ ಪ್ರತಿ ತಾಲೂಕಲ್ಲಿ ಇದ್ದೇ ಇರುತ್ತೆ, ಜಿಲ್ಲಾ ಆಸ್ಪತ್ರೆ ಪ್ರತಿ ಜಿಲ್ಲೆಯಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಹೋದರೆ ಒಂಚೂರು ಕಾಸು ಕೊಡೋಂಗಿಲ್ಲ, ದುಡ್ಡು ಕೊಡೋಂಗಿಲ್ಲ, ಹಣ ಕೊಡೋಂಗಿಲ್ಲ. ಅದು ಉಚಿತವಾಗಿ ಅವ್ರು ನಿಮಗೆ ಈ ಚುಚ್ಚುಮದ್ದನ್ನು ಅಥವಾ ಈ ಲಸಿಕೆಯನ್ನು ಕೊಡ್ತಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜು CGHS ನೋಂದಾಯಿತ ಆಸ್ಪತ್ರೆಗಳಲ್ಲಿ ಇದು ಲಭ್ಯ ಇದೆ. ABPMJY ನೋಂದಾಯಿತ ಆಸ್ಪತ್ರೆಗಳಿದೆ, ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ ಯಾವ್ಯಾವುದು ಅಂತ. ABARK ಅಡಿ ನೋಂದಾಯಿತ ಆಸ್ಪತ್ರೆಗಳು ಎಷ್ಟಿದೆ ಅಂದರೆ 10,000 ಸರ್ಕಾರಿ ಆಸ್ಪತ್ರೆಗಳು ಇವು ದೇಶದಾದ್ಯಂತ. 10,000 ಸರ್ಕಾರಿ ಆಸ್ಪತ್ರೆಗಳು, 20,000 ಖಾಸಗಿ ಆಸ್ಪತ್ರೆಗಳು, ಓವರಾಲ್ 30,000 ಆಸ್ಪತ್ರೆಗಳಲ್ಲಿ ದೇಶದಾದ್ಯಂತ ಈ ಅಭಿಯಾನ ಶುರುವಾಗಿದೆ. ದೊಡ್ಡ ಮಟ್ಟದ ಅಭಿಯಾನ ಇದು. ಎಷ್ಟು ದುಡ್ಡು ಕೊಡಬೇಕು ಮತ್ತು ನಿಮ್ಮ ಗಮನಕ್ಕೆ ಕೊಟ್ಬಿಡ್ತಾ ಇದ್ದೀವಿ. ಎಲ್ಲೇ ಸರ್ಕಾರಿ ಆಸ್ಪತ್ರೆಗೆ ಹೋದರೂ ಅವರು ₹1 ತಗೊಳಂಗಿಲ್ಲ. ಈಗಲೇ ಹೇಳಿದ್ದೀವಿ. ಅದು ಸಾರ್, ಇದು ಸಾರ್, ₹10 ಸಾರ್, ₹50 ಸಾರ್, ಇಲ್ಲ. ಅವರು ರಿಜಿಸ್ಟ್ರೇಷನ್ ಮಾಡ್ಕೋತಾರೆ, ನಿಮಗೆ ಲಸಿಕೆ ಕೊಡ್ತಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ. ಖಾಸಗಿ ಆಸ್ಪತ್ರೆಗೆ ನೀವು ಹೋದರೆ ಒಂದು ಡೋಸ್ಗೆ ಅದು ಕೋವಿಶೀಲ್ಡ್ ಆರು ಕೊಡಲಿ, ಕೋವ್ಯಾಕ್ಸಿನ್ ಆರು ಕೊಡಲಿ. ನಮ್ಮ ರಾಜ್ಯದಲ್ಲಿ ಕೋವಿಶೀಲ್ಡ್ ಇರಿ, ಅದು ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆಯಿಂದ ಬರುತ್ತಲ್ಲ ಕೋವಿಶೀಲ್ಡ್, ಅದು ಮಾತ್ರ ಲಭ್ಯ ಇರೋದು ಈ ಕ್ಷಣಕ್ಕೆ. ನಿಮಗೂ ಕೂಡ ಆಯ್ಕೆ ಇಲ್ಲ, ನಮ್ಗೆ ಅದೇ ಕೊಡಿ ಇದೇ ಕೊಡಿ ಅನ್ನೋಂಗಿಲ್ಲ. ಸೊ ಹಾಗಾಗಿ ಏನು ಲಭ್ಯ ಇದೆ ಅದು ಕೊಡ್ತಾರೆ. ಅಲ್ಲಿಗೆ ₹250 ಯಾವುದೇ ವ್ಯಾಕ್ಸಿನೇಷನ್ನ ಡೋಸ್ ಕೊಟ್ಟರು, ಒಂದು ಡೋಸ್ಗೆ ₹250. ಅದು ₹150, ಅದನ್ನು ಸೆಗ್ರಿಗೇಟ್ ಮಾಡಿದ್ರೆ ₹150 ಆ ಡೋಸ್ಗೆ, ₹100 ಸರ್ವಿಸ್ ಚಾರ್ಜ್. ಟೋಟಲಿ ₹250 ಒಂದು ಡೋಸ್ ಕೊಡಬೇಕು. 2 ಡೋಸ್ ಕೊಡ್ತಾರೆ, ಅದು ₹500 ಚಾರ್ಜ್ ಆಗುತ್ತೆ. ಲಸಿಕೆ ಬೆಲೆ ₹150, ಸೇವಾ ಶುಲ್ಕ ₹100, ಒಟ್ಟಾರೆ ₹250. ಇನ್ನು ಲಸಿಕೆ ನೋಂದಣಿಯನ್ನು ಹೇಗೆ ಮಾಡ್ಕೋಬೇಕು, ಆ ಪ್ರಕ್ರಿಯೆ ಹೇಗೆ? ಸಾಮಾನ್ಯವಾಗಿ ಹಿರಿಯರಾದರೂ ಕೂಡ ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ. ಕೋವಿನ್ COWIN ಹಾಗೂ ಇರುತ್ತೆ, ಅಥವಾ ಹಾಗಿಲ್ಲದೇ ಪರವಾಗಿಲ್ಲ, ತಲೆ ಕೆಡಿಸ್ಕೊಬಿಡಿ. ಬಟ್ ಕೋವಿನ್ ಅಂತ ಟೈಪ್ ಮಾಡಿ, ನಿಮ್ಮ ಆಂಡ್ರಾಯ್ಡ್ ಫೋನ್ ಅದರಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಕೋವಿನ್ ಅಂತ ಟೈಪ್ ಮಾಡಿ, ಒಂದು ಆ್ಯಪ್ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನೋಂದಣಿ ಮಾಡ್ಕೊಳ್ಳಿ. ಅಥವಾ ಆರೋಗ್ಯ ಸೇತು ಅಂತೂ ಇದ್ದೇ ಇರುತ್ತೆ, ಆರೋಗ್ಯ ಸೇತು ಆ್ಯಪ್ನಲ್ಲೂ ಕೂಡ ನೋಂದಣಿ ಮಾಡ್ಕೋಬೋದು. cowin.gov.in ಅಲ್ಲೂ ಕೂಡ ನೋಂದಣಿಯನ್ನು ಮಾಡ್ಕೋಬೋದು. ಇಂಟರ್ನೆಟ್ಗೆ ಹೋಗಿ ಓಪನ್ ಮಾಡಿ, ಅಲ್ಲೂ ಕೂಡ ನೀವು ನೋಂದಣಿ ಮಾಡ್ಕೋಬೋದು. cowin.gov.in ಅಲ್ಲೂ ಕೂಡ ನೋಂದಣಿ ಮಾಡ್ಕೊಳ್ಳಿ. ಮೊಬೈಲ್ ಸಂಖ್ಯೆ ಟೈಪ್ ಮಾಡಿ, ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತೆ. ಲಸಿಕೆ ನೋಂದಣಿಗೆ OTP ಬೇಕೇ ಬೇಕು. ಹೆಸರು, ವಯಸ್ಸು, ಲಿಂಗ ಬರೀಲೇಬೇಕು. ಗುರುತಿನ ಚೀಟಿ ಆ್ಯಪ್ ಲೋಡ್ ಮಾಡಲೇಬೇಕು. 45 ವರ್ಷ ಮೇಲ್ಪಟ್ಟರೆ ವೈದ್ಯರ ದಾಖಲೆ ಆ್ಯಪ್ ಲೋಡ್ನ ಮಾಡಿ ನೇರವಾಗಿ ನಿಮಗೆ ಎಲ್ಲೆಲ್ಲಿ ಹೇಗೆ ಅಂತ ನೋಂದಾಯಿತ ಹತ್ತಿರದ ಲಸಿಕಾ ಕೇಂದ್ರಗಳ ಬಗ್ಗೆ ಮಾಹಿತಿ ಬಂದೇ ಬಿಡುತ್ತೆ. ನೋಂದಣಿ ಮಾಡ್ಕೊಳ್ಳಿ. 1507ಗೆ ಕರೆ ಮಾಡಿದ್ರೆ ನೋಂದಣಿ ಮಾಹಿತಿ ಎಲ್ಲ ಕಂಪ್ಲೀಟಾಗಿ ಸಿಗುತ್ತೆ. 1507 1507 ನಿಮ್ಮ ಗಮನಕ್ಕೆ. ನೋಂದಣಿ ಆದಮೇಲೆ ಆ ಯಾವ್ಯಾವ ಕೇಂದ್ರ ಹೇಗೆ ಅಂತ ನಿಮ್ಗೊಂದು SMS ಮೂಲಕ ಒಂದು ಮೆಸೇಜ್ ಬರುತ್ತೆ. ದಿನಾಂಕದ ಮಾಹಿತಿ ಬರುತ್ತೆ. ಪರಿಶೀಲನೆ ಆದಮೇಲೆ ವ್ಯಾಕ್ಸಿನೇಷನ್ 28 ದಿನಗಳ ನಂತರ 2ನೇ ಡೋಸ್ ಕೂಡ ನಿಮಗೆ ಕೊಡ್ತಾರೆ. 2ನೇ ಡೋಸ್ಗೆ ಪ್ರತ್ಯೇಕ ನೋಂದಣಿ ಬೇಕಾಗಿಲ್ಲ. ಒಂದು ಸರಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಸಾಕು, ನೀವು ರಿಜಿಸ್ಟರ್ ಆದಂಗೆ ಲೆಕ್ಕ. ಎಲ್ಲ ಮಾಹಿತಿ, ಅಲರ್ಟು ಎಲ್ಲವೂ ಕೂಡ ಬರೋಕ್ಕೆ ಶುರುವಾಗುತ್ತೆ. ಯಾವುದೇ ರೀತಿಯ ಇದ್ರ ಬಗ್ಗೆ ಅನುಮಾನ ಬೇಡ. ಇನ್ನು 45 ಏಜ್ ಆದಮೇಲೆ ಲಸಿಕೆ ಕಂಡೀಷನ್ಸ್ಗಳು ಏನೇನು? ನಂಬರ್ 1, 45ರಿಂದ 59 ವರ್ಷದ ಅನಾರೋಗ್ಯ ಪೀಡಿತರಿಗೆ ಲಸಿಕೆಯನ್ನು ತೆಗೆದುಕೊಳ್ಳಬಹುದು. ಅನಾರೋಗ್ಯದ ಬಗ್ಗೆ ವೈದ್ಯರ ದೃಢೀಕರಣ ಪತ್ರ ಬೇಕೇ ಬೇಕು. ಇವ್ರಿಗಿಂಥ ಪ್ರಾಬ್ಲಮ್ ಇದೆ, ಇವ್ರಿಗೆ ಲಸಿಕೆ ಕೊಡ್ಬೋದು ಅಂತ ವೈದ್ಯರು ಒಂದು ದೃಢೀಕರಣ ಪತ್ರವನ್ನು ಕೊಡಬೇಕು. ಅದನ್ನು ತೊಗೊಂಬಂದರೆ ಏನೂ ತೊಂದರೆ ಇಲ್ಲ, ಕೊಡ್ತಾರೆ ಲಸಿಕೆಯನ್ನು. 10 ವರ್ಷಗಳಿಂದ ಮಧುಮೇಹ, ಹೈಪರ್ ಟೆನ್ಷನ್ನಿಂದ ನೀವು ಬಳಲ್ತಾ ಇದ್ದರೆ ನಿಮಗೆ ಲಸಿಕೆಯನ್ನು ತಗೋಬೋದು. HIV ಬಾಧಿತರು, ಉಸಿರಾಟದ ಸಮಸ್ಯೆಯನ್ನು ಯಾರ್ಯಾರಿದ್ದಾರೆ ರೋಗಿಗಳು, ಅಥವಾ 1 ವರ್ಷದಿಂದ ಹೃದ್ರೋಗ ಸಮಸ್ಯೆ ಇರುವವರು, ಹೃದಯ ಕವಾಟ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವವರು, ಕಿಡ್ನಿ, ಹೃದಯ, ಲಿವರ್ ಕಸಿ ಚಿಕಿತ್ಸೆಗೆ ಒಳಗಾದವರು, ಹೃದ್ರೋಗದ ಜೊತೆಗೆ ಅಧಿಕ ರಕ್ತದೊತ್ತಡ BP ಯಾರ್ಯಾರಿಗಿದೆ ಅವರು, ಎದೆ ನೋವಿಂದ ಯಾರ್ಯಾರು ತುಂಬ ಬಳಲ್ತಾ ಇದ್ದಾರೆ, BP ಶುಗರ್ ಅಂತೂ ತುಂಬ ಕಾಮನ್ ಈಗ. ಸೊ ಹಾಗಾಗಿ ಆ BP ಶುಗರ್ ರೋಗಿಗಳಿದ್ದವರು, BP ಶುಗರಿಂದ ಪಾರ್ಶ್ವವಾಯುಗೆ ತುತ್ತಾದವರು, ಅಥವಾ ಕಿಡ್ನಿ ಫೇಲ್ ಆಗಿದೆ, ಅಂದರೆ ಕಿಡ್ನಿ ವೈಫಲ್ಯತೆ ಇದೆ,
ಡಯಾಲಿಸಿಸ್ ಮಾಡಿಸ್ಕೊತಿರ್ತಾರೆ ತುಂಬ ಜನ, ಅದು ಕೂಡ ತುಂಬ ಕಾಮನ್ ಇತ್ತೀಚೆಗೆ. ಆ ರೋಗಿಗಳು, ರೋಗ ನಿರೋಧಕ ಶಕ್ತಿ ಯಾರಿಗೆ ಕುಂಠಿತ ಆಗೋಗಿದೆ, ಅವರು ಒದ್ದಾಡ್ತಾ ಇದ್ದಾರೆ, ಇಮ್ಯುನಿಟಿ ಪವರ್ ಯಾರಿಗಿಲ್ಲ, ಅಂಥ ರೋಗಿಗಳು. ಇನ್ನು ಲುಕೇಮಿಯಾ ಇರುತ್ತೆ ತುಂಬ ಜನಕ್ಕೆ, ಮೆಲೋಮಾ ಇರುತ್ತೆ ತುಂಬ ಜನಕ್ಕೆ, ಲೈಮ್ ಪೋಮಾ ಇರುತ್ತೆ ತುಂಬ ಜನಕ್ಕೆ, ತಲ್ಸೇಮಿಯಾ ತುಂಬ ಜನ ಒದ್ದಾಡ್ತಿರ್ತಾರೆ. ಇನ್ನು ಅಪ್ಲಾಸ್ಟಿಕ್ ಅಮಿನಿಯಾ ಇದ್ದೇ ಇರುತ್ತೆ, ಅನಿಮಿಯಾ ಇದ್ದೇ ಇರುತ್ತೆ, ಆ ರೋಗಿಗಳು. ಇನ್ನು ಬೋನ್ ಮ್ಯಾರೋ, ಅದು ಕೂಡ ಎಷ್ಟೋ ಜನಕ್ಕೆ ಫೇಲ್ಯೂರ್ ಆಗೋಗಿರುತ್ತೆ, ಅಂಥ ರೋಗಿಗಳು. 1 ವರ್ಷದಿಂದ ಕ್ಯಾನ್ಸರ್ ಚಿಕಿತ್ಸೆಗೆ ಒಳಗಾಗಿರುವವರು, ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಪಡ್ಕೋತಿರ್ತಾರೆ 1 ವರ್ಷದಿಂದ, ಎಲ್ಲ ರೋಗಿಗಳು ಕೂಡ ನೀವು ಪಡ್ಕೋಬಹುದು. ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಲಿ ಅಂತ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ವಿ. ಲಸಿಕೆ ಹೇಗೆ ಶುರುವಾಗುತ್ತೆ, ಯಾರ್ಯಾರು ಲಸಿಕೆ ಕೊಡ್ತಾರೆ ಅಂತ. ದಿನಕ್ಕೆ ಎಷ್ಟು ಜನರಿಗೆ ಲಸಿಕೆಯನ್ನು ಕೊಡಲಾಗುತ್ತೆ? ಒಬ್ಬರಿಗೆ ಲಸಿಕೆ ಕೊಡೋದಕ್ಕೆ ಒಂದು 30 ನಿಮಿಷ ಬೇಕು. ಒಂದು ಕೇಂದ್ರದಲ್ಲಿ 100 ಜನರಿಗೆ ಲಸಿಕೆ, ಹಾಗಾಗಿ ಒಟ್ಟಾರೆ 30,000 ಆಸ್ಪತ್ರೆಗಳಲ್ಲಿ ಲಸಿಕೆ. ಹಾಗಾಗಿ ಒಂದು ದಿನಕ್ಕೆ ಆ ಲೆಕ್ಕಾಚಾರ ಹಿಡಿದ್ರೆ 3 ಲಕ್ಷ ಜನರಿಗೆ ಲಸಿಕೆ ಕೊಡೋಕ್ಕೆ ಸಾಧ್ಯ ಇದೆ ಅನ್ನೋದು ನಿಮ್ಮೆಲ್ಲರ ಗಮನಕ್ಕೆ. ಆದರೆ ಲಸಿಕೆ ಬೇಡ ಅನ್ನೋ ಹಿಂಜರಿಕೆ ತುಂಬ ಜನಕ್ಕೆ ಇದ್ದೇ ಇರುತ್ತೆ. ಈಗಾಗಲೇ ಮೊದಲು ಮತ್ತು 2ನೇ ಅಭಿಯಾನ ನೋಡಿದಾಗ ತುಂಬ ಜನ ಬ್ಯಾಕ್ಔಟ್ ಆಗಿದ್ರು ನಿಜ. ಅದರ ಮುಂದಕ್ಕೆ ಆಗುತ್ತೆ ಲಸಿಕೆ ಯಾರಿಗೆ ಲಸಿಕೆ? 60 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ, 45 ವರ್ಷ ಮೇಲ್ಪಟ್ಟವರಿಗೆ, ಅನಾರೋಗ್ಯ ಪೀಡಿತರಿಗೆ ಲಸಿಕೆ. ಕೇಸ್ ಜಾಸ್ತಿ ಇದ್ದಲ್ಲಷ್ಟೇ ಲಸಿಕೆ ಪಡಿಬೇಕಾ ಅನ್ನೋದು ಕೂಡ ಒಂದು ಕ್ವಶನ್ ಇದ್ದೇ ಇರುತ್ತೆ. ಎಲ್ಲೇ ಇದ್ದರೂ ಲಸಿಕೆ ಪಡೆಯೋದು ಸೂಕ್ತ. ಕೇಸ್ ಜಾಸ್ತಿ ಇರಲಿ ಬಿಡಲಿ, ನಿಮಗೆ ಬಿ ಪಿ ಇರಲಿ ಬಿಡಲಿ, ನಿಮಗೆ ಬೇರೆ ತೊಂದರೆ ಇರಲಿ ಬಿಡಲಿ, 60 ವರ್ಷ ಮೇಲಿದ್ದರೆ ಇಟ್ಸ್ ವೆರಿ ಸೂಟಬಲ್. ಬಿಕಾಸ್ ಡಾಕ್ಟ್ರು ತಜ್ಞರಲ್ಲ ಅದೇ ಹೇಳೋದು, ನೀವು ಲಸಿಕೆ ಪಡ್ಕೊಳ್ಳಿ ಅಂತ. ಅಡ್ಡ ಪರಿಣಾಮ ಏನಾರು ಆಗುತ್ತಾ ಅಂತ ಒಂದು ಕ್ವಶನ್ ರೈಸ್ ಆಗುತ್ತೆ. ಯಾವುದೇ ಅಡ್ಡ ಪರಿಣಾಮದ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಇರಲ್ಲ. ಅದೆಲ್ಲ ನೋಡೇ ಕೊಡೋದು ತಜ್ಞ ವೈದ್ಯರು. ಈಗಾಗಲೇ ಭುಜಂಗ್ ಶೆಟ್ಟರ್ ಆಗಲಿ, ಡಾಕ್ಟರ್ CM ಮಂಜುನಾಥ್ ಅವರು ಎಲ್ಲರೂ ಕೂಡ ಮಾತಾಡೋದು ನ್ಯೂಸ್ 18ಗೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡದೆ, ಯಾವುದೇ ರೂಮರ್ಸ್ಗಳಿಗೆ ಕಿವಿ ಕೊಡದೆ, ಗಾಳಿ ಸುದ್ದಿ ಬಿಟ್ಟು ಎಲ್ಲರೂ ಕೂಡ ಲಸಿಕೆ ಪಡ್ಕೊಳ್ಳಿ ಅಂತಿದ್ದಾರೆ. ಯಾವ್ಯಾವ ವ್ಯಾಕ್ಸಿನ್ ಲಭ್ಯ ಅಂದರೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಎರಡೂ ಕೂಡ ಗೊತ್ತು ನಮಗೆ. ಒಂದು ಹೈದರಾಬಾದು, ಇನ್ನೊಂದು ಪುಣೆ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಇನ್ನೊಂದು ಭಾರತ್ ಬಯೋಟೆಕ್ ಅವರು. ಯಾವ ಲಸಿಕೆ ಸೂಕ್ತ ಅಂದರೆ ಅಫ್ಕೋರ್ಸ್ ಲಭ್ಯ ಇರೋ ಎರಡೂ ಸೂಕ್ತಾನೆ, ಏನೂ ತೊಂದರೆನೇ ಇಲ್ಲ ಎರಡೂ. ಆದರೆ ನಮ್ಮ ಕರ್ನಾಟಕದಲ್ಲಿ ಅವೈಲಬಲ್ ಇರೋದೇನಪ್ಪ ಕೋವಿಶೀಲ್ಡ್ ಇದೆ. ಸೊ ಹಾಗಾಗಿ ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಲಸಿಕೆ ಆಯ್ಕೆ ಇದೆಯಾ ಅಂದರೆ ಖಂಡಿತ ಇಲ್ಲ. ಎರಡರಲ್ಲಿ ಯಾವುದಾದ್ರೂ ಕೊಡ್ಬೋದು. ನೀವು ಏನಿದೆ ನೀವು ಚೂಸ್ ಮಾಡೋದಲ್ಲ, ಇದಲ್ಲ ಅದು ಅನ್ನೋಂಗಿಲ್ಲ. ಕೊಡ್ತಾರೆ, ನೀವು ತೊಗೊಳ್ಳೋದಷ್ಟೇ ಬಾಕಿ. ಲಸಿಕೆಗೆ ಹಣ ಕೊಡಬೇಕಾ? ಸರ್ಕಾರಿ ಆಸ್ಪತ್ರೆ ಆದರೆ ಫ್ರೀ, ಏನು ಕೊಡೋಂಗಿಲ್ಲ ದುಡ್ಡು. ಖಾಸಗಿ ಆಸ್ಪತ್ರೆಗೆ ಹೋಗ್ತೀರಾ, ಆಗ ಅಲ್ಲಿ ಕೊಡಬೇಕಾಗುತ್ತೆ. 2 ಡೋಸ್ಗೆ 500 ರೂಪಾಯಿ, ಡಿವೈಡ್ ಬೈ 2 ಅಂದರೆ 1 ಡೋಸ್ಗೆ 250 ರೂಪಾಯಿ ಕೊಡಬೇಕು. ನಮ್ಮೂರಲ್ಲಿ ಲಸಿಕೆ ಸಿಗುತ್ತಾ ಅಂದರೆ ದೇಶದ ಪ್ರತಿಯೊಂದು ಊರಲ್ಲೂ ಸಿಗುತ್ತೆ, ಅನುಮಾನ ಇಲ್ಲ. ಎಲ್ಲೋ ಇರೋ ನಾವು ಬೆಂಗಳೂರಿಗೆ ಬರಬೇಕಾ ಸ್ವಾಮಿ, ಅಥವಾ ಅಲ್ಲೆಲ್ಲೋ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೆ ಹೋಗ್ಬೇಕಂದ್ರೆ ಇಲ್ಲ, ಸಿಗುತ್ತೆ ನಿಮ್ಮೂರಲ್ಲೂ ಕೂಡ. ನಮ್ಮ ಮನೆ ಹತ್ತಿರ ಲಸಿಕೆ ಲಭ್ಯವೇ ಅಂದರೆ ಹೌದು ಲಭ್ಯ. ಯಾಕೆಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರೋದ್ರಿಂದ ಅದಂತೂ ಇದ್ದೇ ಇರುತ್ತೆ ಗ್ರಾಮಗಳಲ್ಲಿ. ಹಾಗಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಕೂಡ ಲಭ್ಯ ಇರುತ್ತೆ. ಲಸಿಕೆ ತುಂಬ ಎಫೆಕ್ಟಿವ್ ಆಗಿದೆಯಾ ಅಂದರೆ ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿದೆ, ಅನುಮಾನ ಬೇಡ. ಎಲ್ಲೆಲ್ಲಿ ನೋಂದಣಿ ಮಾಡ್ಕೋಬೇಕು ನಾವು ಅಂದರೆ ಕೋವಿನ್ ಆ್ಯಪ್ನಲ್ಲಿ ನೋಂದಣಿ ಮಾಡ್ಕೋಬಹುದು, ಅಥವಾ ವಾಕಿನ್ ಕೂಡ ಇದೆ, ಡೈರೆಕ್ಟಾಗಿ ಹೋಗಿ ಅಲ್ಲೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು. ಜೊತೆಗೆ ಆರೋಗ್ಯ ಸೇತು ಆ್ಯಪ್ ಇದೆ, ಅಲ್ಲೂ ಕೂಡ ನೋಂದಣಿ ಮಾಡ್ಕೋಬಹುದು. ಜೊತೆಗೆ ಕೋವಿನ್ .gov.in COWIN.gov.in ಅಲ್ಲಿ ಲಾಗಿನ್ ಆದರೆ ಅಲ್ಲೂ ಕೂಡ ನೋಂದಣಿ ಮಾಡ್ಕೋಬೋದು. ಜೊತೆಗೆ ಅಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಹಾಕ್ಬೋದು. ಒಂದು ಮೊಬೈಲ್ನಲ್ಲಿ ಎಷ್ಟು ಜನ ನೋಂದಣಿ ಮಾಡ್ಕೋಬೋದು? ಒಂದೇ ಮೊಬೈಲ್ ನಂಬರ್ ಇರೋದು ಅಂತ ನಿಮ್ಗೇನಾದರೂ ಡೌಟ್ ಇದ್ದರೆ ಅದನ್ನು ತೋರಿಸ್ಬಿಡ್ತಾ ಇದ್ದೀನಿ. ಒಂದು ಮೊಬೈಲ್ನಲ್ಲಿ 4 ಜನ, ಐ ರಿಪೀಟ್, ಒಂದು ಮೊಬೈಲಲ್ಲಿ 4 ಜನ ರಿಜಿಸ್ಟರ್ ಮಾಡಬಹುದು. ಹಿರಿಯ ನಾಗರಿಕರ ನೋಂದಣಿಗೆ ಏನು ಬೇಕು ಅಂದರೆ ನಿಮ್ಮ ಪೂರ್ಣ ಹೆಸರು ಬೇಕು, ನಿಮ್ಮ ವಯಸ್ಸು ಬೇಕು, ನಿಮ್ಮ ಲಿಂಗ ಯಾವುದು, ಗಂಡು ಹೆಣ್ಣು ಯಾವ ಲಿಂಗ ಇದೆ ಅದು ಬೇಕು, ಗುರುತಿನ ಚೀಟಿ ಬೇಕೇ ಬೇಕು. ಸೊ ವೆರಿ ಇಂಪಾರ್ಟೆಂಟ್ ಅದು. ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಅಥವಾ ವೋಟರ್ ID, ಈ 3ರಲ್ಲಿ ಆಧಾರ್ ಒಂದಿರಬೇಕು. 45ಕ್ಕಿಂತ ಹೆಚ್ಚು ವಯಸ್ಸಾಗಿರೋರು ಅವ್ರ ನೋಂದಣಿಗೆ ಏನು ಮಾಡಬೇಕು ಅಂದರೆ ಅವ್ರಿಗೆ ಅನಾರೋಗ್ಯ ಇರುತ್ತಲ್ಲ, ಅದ್ರ ಬಗ್ಗೆ ವೈದ್ಯರೊಂದು ದಾಖಲೆ ಕೊಡಬೇಕು, ಪತ್ರ. ಅಷ್ಟು ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ. ತಂತ್ರಜ್ಞಾನ ಗೊತ್ತಿಲ್ಲದೆ ಹೋದರೆ ನಮಗೇನು ಯೂಸ್ ಮಾಡೋಕ್ಕೆ ಬರಲ್ಲ. ನಾವೊಂದು ರಿಮೋಟ್ ವಿಲೇಜಲ್ಲಿದ್ದೀವಿ, ನಮ್ಗೆ ಯಾರೂ ಹೆಲ್ಪ್ ಮಾಡೋರಿಲ್ಲ, ನಾವೇನು ಮಾಡಬೇಕು ಸ್ವಾಮಿ? TV ನೋಡ್ತಾ ಇದ್ದೀವಿ, ನ್ಯೂಸ್ 18 ಅಂದರೆ ಆ ಪ್ರಶ್ನೆ ಇದ್ದರೆ ಉತ್ತರ ಏನಪ್ಪ ಅಂದರೆ ಲಸಿಕಾ ಕೇಂದ್ರದಲ್ಲಿ ನೇರವಾಗಿ ನೀವು ಹೋಗಿ, ಹತ್ರ ಇರುತ್ತಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಕೇಂದ್ರ ಇರುತ್ತಲ್ಲ, ಅಲ್ಲಿ ಹೋಗಿ ನೇರವಾಗಿ ನಮಗೇನು ಗೊತ್ತಿಲ್ಲ, ನಮ್ಮ ಹತ್ರ ಮೊಬೈಲ್ ಇಲ್ಲ, ನಾವೇನು ಯೂಸೇ ಮಾಡೋಕ್ಕೆ ಬರಲ್ಲ ಅಂತ ಅಲ್ಲಿ ಹೋದರೆ ಡೋಂಟ್ ವರಿ, ಅಲ್ಲೂ ಕೂಡ ನೇರವಾಗಿ ನಿಮ್ಮ ರಿಜಿಸ್ಟ್ರೇಷನ್ನ ಮಾಡ್ಕೋತಾರೆ.
ಇಷ್ಟೇ ನಿಮ್ಮ ಗಮನಕ್ಕೆ. ಆಧಾರ್ ಕಾರ್ಡ್ ಅಂತೂ ಇದ್ದೇ ಇರುತ್ತಾ, ರೇಷನ್ ಅಂತೂ ತಗೋತೀರಾ, APL ಕಾರ್ಡ್ BPL ಕಾರ್ಡ್ ಇದ್ದೇ ಇರುತ್ತೆ, BPL ಕಾರ್ಡ್ ಸಾರಿ ಇದ್ದೇ ಇರುತ್ತಾ, ಅದಂತೂ ಇದ್ದೇ ಇರುತ್ತೆ, ತಗೊಂಡೋಗಿ ಅದನ್ನು. ಇದು ನಮ್ಮ ಹೆಸರು, ಇದು ನಮ್ಮ ಏಜು, ಇಷ್ಟು ಕೊಟ್ಟರೆ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ಏನೂ ಕೂಡ ಆತಂಕ ಬೇಡ. ಯಾವಾಗ ಎಲ್ಲಿ ಲಸಿಕೆ ಸಿಗುತ್ತೆ? ಲಸಿಕೆ ಕೇಂದ್ರ ದಿನಾಂಕ ನಿಮ್ಮ ಆಯ್ಕೆ. ಸೊ ಹಾಗಾಗಿ ಏನು ವರಿ ಮಾಡಬೇಡಿ, ಅಯ್ಯೋ ನಾವು ಊರಲ್ಲಿರಲ್ಲ, ನೀವು ಹೇಳ್ಬಿಟ್ರಿ ನಾವು ಬರೋಕ್ಕಾಗಲ್ಲ, ಆ ಥರದ್ದೆಲ್ಲ ಏನು ಅನುಮಾನ ಬೇಡ, ಆತಂಕವೂ ಬೇಡ. 2 ಡೋಸ್ ಹೇಗೆ ಕೊಡ್ತಾರೆ ಅವರು? 1 ಡೋಸ್ಗೆ 250 ರೂಪಾಯಿ ಅಂತ ಹೇಳಿದೆ ಅಲ್ವಾ, ಅಥವಾ ಫ್ರೀ ಅಂತ ಹೇಳಿದೆ ಅಲ್ವಾ, ಸಾರ್ವಜನಿಕ ಆಸ್ಪತ್ರೆಗೆ ಹೋದರೆ ಹೇಗೆ ಕೊಡ್ತಾರೆ ಅಂದರೆ, ಈಗ ಮೊದಲ ಡೋಸ್ ಕೊಡ್ತಾರೆ, ಇವತ್ತೋ ನಾಳೆನೋ ನಾಳಿದ್ದೋ ಮೊದಲ ಡೋಸ್ ಕೊಡ್ತಾರೆ. ಮೊದಲ ಡೋಸ್ ಕೊಟ್ಟ ಮೇಲೆ 28 ದಿನಗಳ ನಂತರ, ಹತ್ತತ್ರ 1 ತಿಂಗಳು 2ನೇ ಡೋಸನ್ನು ಕೊಡ್ತಾರೆ. ಲಸಿಕೆಗೆ ಏನಾದರೂ ಡೆಡ್ಲೈನ್ ಇದೆಯಾ? ಅಯ್ಯೋ ಇವಾಗಲೇ ಪಡ್ಕೊಂಬಿಡ್ಬೇಕು, ಇಲ್ಲಿ ಹೋದ್ರೆ ಸಿಗೋದೇ ಇಲ್ಲ ಅಂತ ಏನಾದರೂ ಇದೆಯಾ ಅಂದರೆ, ಇವತ್ತಿಂದ ಲೆಕ್ಕ ಹಾಕ್ಕೊಳ್ಳಿ, ಮುಂದಿನ 6 ವಾರಗಳು ಅಂದರೆ 1.5 ತಿಂಗಳು, 6 ವಾರಗಳು ಲಸಿಕೆ ಪಡೆಯೋದಕ್ಕೆ ಟೈಮ್ ಇದೆ. ಆ ಥರ ಬೇಡ, ಆದರೆ ನೆಗ್ಲಿಜೆನ್ಸ್ ಮಾಡ್ಕೋಬೇಡಿ. ಬಿಡೋ ನೋಡ್ಕೊಳ್ಳೋಣ, ಏನೂ ಆಗಲ್ಲ. ಒಂದು ಸಣ್ಣ ನೆಗ್ಲಿಜೆನ್ಸು ನಿಮ್ಮ ಜೀವಕ್ಕೆ